ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ರಾಜಣ್ಣ ಅವರನ್ನ ಭೇಟಿ ಮಾಡಿದ್ರಲ್ಲ, ಅದರ ಮರ್ಮ ಏನು? ಡಿಸಿಎಂ ಡಿಕೆಶಿಗೆ ಕೆಎನ್ ರಾಜಣ್ಣ ಭೇಟಿ ಸಂದರ್ಭದಲ್ಲಿ ಹೇಳಿದ್ದೇನು? ಸಿದ್ದರಾಮಯ್ಯ ಪರ ನಿಷ್ಠೆಯನ್ನ ಬಿಡಲು ಕೆಎನ್ ರಾಜಣ್ಣ ಒಪ್ಪಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಹಾದಿಯಲ್ಲಿಯೇ ಕೆಎನ್ ರಾಜಣ್ಣ ಸಾಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಿಂದೆ ತಡರಾತ್ರಿ ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿದ್ರು, ಮಾತುಕತೆ ನಡೆಸಿದ್ರು. ನಾಯಕತ್ವ ಬದಲಾವಣೆಯ ಸಂದರ್ಭದಲ್ಲಿ ಸತೀಶ್ ಸಹಕಾರವನ್ನ ಡಿಕೆ ಶಿವಕುಮಾರ್ ಕೋರಿದ್ರು. ಆಗ ಸತೀಶ್ ಜಾರಕಿಹೊಳಿ ಹೇಳಿದ್ದು ಕೂಡ ಸಿದ್ದರಾಮಯ್ಯನವರ ಪರವೇ, ತಮ್ಮ ಬೆಂಬಲ ಅಂತ ಹೇಳಿದ್ರು. ತಮ್ಮ ಬೆಂಬಲ ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯನವರ ಪರವೇ ಅಂತ ಹೇಳಿ ಈಗ ರಾಜಣ್ಣ ಕೂಡ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಬಣದ ಒನ್ ಲೈನ್ ಅಜೆಂಡಾ ಕ್ಲಿಯರ್ ಆಗಿರುವಂಥದ್ದು. 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು, ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೇವೆ ಅನ್ನುವಂತಹ ಮಾತನ್ನ ಆಡಿದ್ದಾರೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೆ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಒಂದೇ ಭೇಟಿಗೆ ಈ ರೀತಿ ನಾಯಕರುಗಳನ್ನು ಮನವೊಲಿಸೋದು ಕಷ್ಟ ಸಾಧ್ಯ ಅಂಥೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಕೂಡ ಗೊತ್ತು. ಹಂಗಿದ್ದೂ ಕೂಡ ಎಲ್ಲ ಮುನಿಸನ್ನ ಮರೆತು ತಮ್ಮ ಹಾದಿಗೆ ಅಡ್ಡ ಆಗಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ಅವರನ್ನ ಭೇಟಿ ಮಾಡ್ತಾರೆ ಅಂದ್ರೆ ಡಿಕೆ ಶಿವಕುಮಾರ್ ಅವರ ಈ ಭೇಟಿಯ ಮರ್ಮ ಏನು? ಯಾರಿಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಈ ಮೂಲಕ ಡಿಕೆ ಶಿವಕುಮಾರ್ ಅವರು? ಈಗಾಗಲೇ ಹೈಕಮಾಂಡ್ ಅವರು ಸೂಕ್ತ ಸಂದರ್ಭದಲ್ಲಿ ನಮ್ಮಿಬ್ಬರನ್ನು ಕೂಡ ಕರೆಸ್ತಾರೆ, ಮಾತಾಡಿಸ್ತಾರೆ, ಒಪ್ಪಂದ ಮಾಡ್ತಾರೆ ಅನ್ನುವಂಥದ್ದು. ಅಂದರೆ ಪವರ್ ಶೇರ್ ಸಂಬಂಧಪಟ್ಟಂತೆ ಹೈಕಮಾಂಡಿಂದ ಬುಲಾವ್ ಬರುತ್ತೆ ಇಬ್ಬರಿಗೂ ಅನ್ನುವಂಥ ಹೇಳಿಕೆಯನ್ನು ನಿನ್ನೆ ಕೊಟ್ಟಿದ್ದಾರೆ. ಅದ್ರ ಬೆನ್ನಲ್ಲೇ ರಾಜಣ್ಣ ಅವರನ್ನ ಬೆಂಗಳೂರಿನ ಗೆಸ್ಟ್ ಹೌಸ್ ಒಂದರಲ್ಲೂ ಕೂಡ ಭೇಟಿ ಮಾಡಿ ಒಂದು ರೀತಿಯಲ್ಲಿ ಅಚ್ಚರಿಯನ್ನು ಹುಟ್ಟಾಕಿರುವಂಥದ್ದು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಕೂಡ ಭೇಟಿ ಮಾಡಿದರು. ನಿನ್ನೆ ಡಿ ಕೆ ಶಿ ಅವರು ಕೆಎನ್ ರಾಜಣ್ಣ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯ ದಾಳಗಳನ್ನು ಡಿ ಕೆ ಶಿ ಅವರು ಹೈಕಮಾಂಡ್ ಬುಲಾವ್ ಬರುವ ಮುನ್ನ ಉರುಳಿಸ್ತಾ ಇದ್ದಾರೆ. ಒಂದು, ಸಿದ್ದರಾಮಯ್ಯ ಬಣದವರಾಗಲಿ ಅಥವಾ ಇಡೀ ಕಾಂಗ್ರೆಸ್ನವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅವರು ತಮ್ಮ ಪರ ಇರೋರಾಗಲಿ ಅಥವಾ ಸಿದ್ದರಾಮಯ್ಯ ಬಣದವರಾಗಲಿ ಎಲ್ಲರನ್ನೂ ಒಂದು ರೀತಿಯಲ್ಲಿ ಒಮ್ಮೆ ಕನ್ಸಲ್ಟ್ ಮಾಡಬೇಕು ಅಂತ, ಮುಖ್ಯವಾಗಿ ಸಿದ್ದರಾಮಯ್ಯ ಬಣದವ್ರನ್ನ ಈ ಥರ ಸೆಲೆಕ್ಟ್ ಮಾಡಿಕೊಂಡೆ ಆಯ್ದ ನಾಯಕರನ್ನೇ ಭೇಟಿ ಮಾಡುವ ಮೂಲಕ ಒಂದು ರೀತಿಯಲ್ಲಿ ಚಾಣಾಕ್ಷ ನಡೆಯನ್ನು ಡಿ ಕೆ ಶಿ ಅವರು ಇಟ್ಟಿದ್ದಾರೆ ಅಂತ. ಆ ನಂತರ ಒಂದು ರೀತಿಯಲ್ಲಿ ನಂಬಿಕೆಯಲ್ಲಂತೂ ಇದ್ದಾರೆ, ಅವರು ನನ್ನನ್ನು CM ಮಾಡ್ತಾರೆ ಹೈಕಮಾಂಡ್ ಅವರು ಅಂತ. ಆ ಸಂದರ್ಭದಲ್ಲಿ ಅಥವಾ ಅದರ ನಂತರ ಒಂದು ಅಬ್ಜೆಕ್ಷನ್ ಸಿದ್ದರಾಮಯ್ಯ ಬಣದವ್ರ ಕಡೆಯಿಂದ ಬರಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ನಡೆ ಕೂಡ ಇದರ ಹಿಂದೆ ಅಂತ ಕೂಡ ಹೇಳಲಾಗ್ತಿದೆ. ಆದರೆ ಈ ರಾಜನ್ ಅವರ ಭೇಟಿ ಸಂದರ್ಭದಲ್ಲಿ ಸಹಕಾರ ಕೋರಿ, ಅಂದರೆ ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಸಹಕಾರ ಕೊಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈ ಹಿಂದೆನೇ ಸಾಕಷ್ಟು ಬಾರಿಯಲ್ಲಿ ಇಬ್ಬರ ನಡುವೆ ಒಂದು ರೀತಿಯಲ್ಲಿ ವ್ಯಾಜ್ಯ ಬಂದಿದೆ. ಈಗಾಗಲೇ ಅವರು ತಮ್ಮ ಬೆಂಬಲ ಸಿದ್ದರಾಮಯ್ಯನವರಿಗೆ ಅಂತ ರಾಜಣ್ಣ ಹೇಳಿ ಆಗಿದೆ. ಆದರೆ ಡಿ ಕೆ ಶಿ ಅವರ ವಿಚಾರದಲ್ಲಿ ಈ ಒಂದು ಚರ್ಚೆ ಇದೆಯಲ್ಲ, ಈ ಒಂದು ಭೇಟಿ ಮಾಡ್ತಿರೋದಿದೆಯಲ್ಲ, ಸಾಕಷ್ಟು ಚರ್ಚೆ ಹುಟ್ಟಾಕಿದೆ, ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರುವಂಥದ್ದು. ಹಾಗಾಗಿ ಸಿದ್ದರಾಮಯ್ಯ ಬಣದವರನ್ನು ಕೂಡ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇದೊಂದು ರೀತಿಯಲ್ಲಿ ಸಾಕಷ್ಟು ರಾಜಕೀಯವಾಗಿ ಕುತೂಹಲ ಮೂಡಿಸಿದೆ. ಏನಾಗುತ್ತೆ ಕಾದು ನೋಡಬೇಕು ಪ್ರೇಮ್. ಓಕೆ ಮಸೂದ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ. ಗೊತ್ತಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ವ್ಯರ್ಥ ಪ್ರಯತ್ನ ಮಾಡುವಂತಹ ವ್ಯಕ್ತಿಯಲ್ಲ. ಪ್ರತಿಯೊಂದು ಭೇಟಿಯ ಹಿಂದೆ ಒಂದು ಉದ್ದೇಶ ಇಟ್ಕೊಳ್ಳುವಂತಹ ವ್ಯಕ್ತಿ.